ವೀಕ್ಷಕರೇ, 19 ವರ್ಷದ ಒಂದು ಕಾಲೇಜ್ ಹೋಗ್ತಿರೋ ಹುಡುಗಿ 7 ದಿನಗಳಿಂದ ಆಕೆ ಮನೆಗೆ ಬಂದಿಲ್ಲ. ತಂದೆ ತಾಯಿ ಒಡಹುಟ್ಟಿದವರು ನೆಂಟರಿಷ್ಟರು ಬೆಳಿಗ್ಗೆ ರಾತ್ರಿ ಎನ್ನದೆ ಹುಡುಕ್ತಾರೆ. ರಸ್ತೆಗಳಲ್ಲಿ ರಾತ್ರಿ ಎಲ್ಲ ಟಾರ್ಚ್ ಹಾಕಿ ಹುಡುಕ್ತಾರೆ. ಗಲ್ಲಿಗಳನ್ನು ಬಿಡದೆ ಹುಡುಕ್ತಾರೆ. ಹುಡುಗಿ ಮಿಸ್ಸಿಂಗ್ ಆದ 24 ಗಂಟೆಗಳ ಒಳಗಾಗಿ ಆ ಹುಡುಗಿಯ ಪೋಷಕರು ಪೊಲೀಸ್ ಸ್ಟೇಷನ್ ನ ಬಾಗಿಲನ್ನು ಬಡಿತಾರೆ. ಅಲ್ಲಿ ಇದ್ದಂತಹ ಜೂನಿಯರ್ ಹಾಗೆ ಸೀನಿಯರ್ ಆಫೀಸರ್ ಗಳನ್ನ ಮೀಟ್ ಮಾಡಿ ಮಿಸ್ಸಿಂಗ್ ರಿಪೋರ್ಟ್ ಕೂಡ ಬರೆಸ್ತಾರೆ. ನಂತರ ಪೊಲೀಸರು ಹೇಳ್ತಾರೆ, ಹೆದರ್ಕೊಳ್ಬೇಡಿ, ನಾವು ನಿಮ್ಮ ಮಗಳನ್ನ ಹುಡುಕ್ತಿವಿ, ತಂದು ನಿಮಗೆ ಒಪ್ಪಿಸ್ತೀವಿ ಅಂತ. ಆದ್ರೆ ವೀಕ್ಷಕರ, ಪೊಲೀಸರು ಆ ಹುಡುಗಿಯನ್ನು ಹುಡುಕೋದು ಬಿಡಿ, ಹುಡುಕೋ ಪ್ರಯತ್ನ ಕೂಡ ಪಡ್ಲಿಲ್ಲ. 7 ದಿನಗಳವರೆಗೆ ಆ ಹುಡುಗಿಗೆ ಮಾದಕ ವಸ್ತುಗಳನ್ನ ಕೊಟ್ಟು ನಿದ್ರೆಗೆ ಜಾರಿಸಿ ವಾರಣಾಸಿಯ ಗಲ್ಲಿಗಳಲ್ಲಿ ರಸ್ತೆಗಳಲ್ಲಿ ಸುತ್ತಾಡಿಸಿ ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿತ್ತು. ಆದ್ರೆ ಆ 7 ದಿನಗಳವರೆಗೆ ವಾರಣಾಸಿಯ ಪೊಲೀಸರು ನಿದ್ರೆ ಮಾಡ್ತಿದ್ರು. ಬನ್ನಿ ಹಾಗಿದ್ರೆ ಏನಿದು ವಾರಣಾಸಿಯ ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ವೀಕ್ಷಕರೇ, ಈ ಕೇಸ್ನ ಶುರು ಮಾಡೋಕ್ಕೂ ಮುಂಚೆ ಈ ಫೋಟೋನ ಒಮ್ಮೆ ನೋಡಿ. ಅಂದು ಏಪ್ರಿಲ್ 12, 2025 ಶನಿವಾರ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ವಾರಣಾಸಿಗೆ ಬರ್ತಾರೆ. ವಾರಣಾಸಿ ಆಕ್ಚುಲಿ ನರೇಂದ್ರ ಮೋದಿಯವರ ಕಾನ್ಸ್ಟಿಟ್ಯೂಯೆನ್ಸಿ. ಅಲ್ಲಿಂದಲೇ ಅವರು MP ಆಗಿರೋದು. ಅಂದು ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆದ ಕೂಡಲೇ ಮೋದಿಯವರು ಒಬ್ಬ ಪೊಲೀಸ್ ಅಧಿಕಾರಿಯೊಂದಿಗೆ ಬಹಳನೇ ಹೊತ್ತು ಮಾತಾಡ್ತಾರೆ. ಅವರು ಬೇರೆ ಯಾರೂ ಅಲ್ಲ, ವಾರಣಾಸಿಯ ಅತ್ಯಂತ ಹೈಯೆಸ್ಟ್ ಪೋಸ್ಟ್ ನಲ್ಲಿರೋ ವಾರಣಾಸಿಯ ಪೊಲೀಸ್ ಕಮಿಷನರ್ ಮೋಹಿತ್ ಅಗರ್ವಾಲ್. ಪ್ರಧಾನಮಂತ್ರಿ ಹಾಗೆ ಪೊಲೀಸ್ ಕಮಿಷನರ್ ಒಂದು ಕೇಸ್ನ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ಮೋದಿಯವರು ಕೇಳ್ತಾರೆ, ಏನಿದು ಕೇಸು, ಹೇಗಾಯ್ತು, ಇಲ್ಲಿಯವರೆಗಿನ ಅಪ್ಡೇಟ್ ಏನು, ಯಾರ್ಯಾರನ್ನ ಬಂಧಿಸಲಾಗಿದೆ, ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ. ಜೊತೆಗೆ ಹೇಳ್ತಾರೆ, ಇಂಥ ಪ್ರಕರಣ ಮತ್ತೆ ಯಾವತ್ತೂ ಆಗ್ಬಾರ್ದು, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವರೆಲ್ಲರಿಗೂ ಕಠಿಣಾತಿ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತಾರೆ. ವೀಕ್ಷಕರೇ, ದೇಶದ ಪ್ರಧಾನಿ ಒಂದು ನಗರಕ್ಕೆ ಬಂದು ಅಲ್ಲಿಯ ಪೊಲೀಸ್ ಕಮಿಷನರ್ನ ಮೀಟ್ ಮಾಡಿ ಒಂದು ಕೇಸ್ನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ನೀವೇ ಒಮ್ಮೆ ಈ ಕೇಸ್ ಎಷ್ಟು ಭಯಾನಕವಾಗಿರ್ಬೋದು ಅಂತ ಊಹಿಸ್ಕೊಳ್ಳಿ. ಈಗ ಬನ್ನಿ ಏನಿದು ಕತೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಕತೆ 19 ವರ್ಷದ ಒಬ್ಬ PUC ಓದುತ್ತಿರೋ ವಿದ್ಯಾರ್ಥಿನಿ. ಅದು ಆಕೆಯ ತಂದೆ ಒಬ್ಬ ಟ್ರಕ್ ಡ್ರೈವರ್. ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ. ಆಕೆ ಕೂಡ ತಂದೆಯ ಆಸೆಯಂತೆ ಚೆನ್ನಾಗೇ ಓದ್ತಿದ್ಲು. ಸ್ಪೋರ್ಟ್ಸ್ ನಲ್ಲಿ ಬಹಳನೇ ಆಸಕ್ತಿ. ಬ್ಯಾಡ್ಮಿಂಟನ್ ಅಂದ್ರೆ ಬಹಳನೇ ಕ್ರೇಜ್. ಡಿಸ್ಟ್ರಿಕ್ಟ್ ಲೆವೆಲ್ ಕೂಡ ಆಡಿದ್ಲು. ಎಲ್ಲವೂ ನಾರ್ಮಲ್ ಆಗಿ ನಡೀತಿತ್ತು. ಈಗ ಡೇಟ್ ಬರುತ್ತೆ ಮಾರ್ಚ್ 29, 2025 ದಿನ. ಅಂದು ಆ ಹುಡುಗಿ ತನ್ನ ಮನೆಯಿಂದ ಕೆಲವು ಬುಕ್ಸ್ ಗಳನ್ನ ತರೋದಾಗಿ ಹೇಳಿ ಮನೆಯಿಂದ ಹೊರಡ್ತಾಳೆ. ಆಕೆ ಮುಂಚೆಯೂ ಬಹಳಷ್ಟು ಸರ್ತಿ ಹೀಗೆ ಹೋಗಿದ್ದುಂಟು. ಸೊ ಇದರಲ್ಲೇನು ಆಶ್ಚರ್ಯ ಪಡುವಂತಹ ಸಂಗತಿ ಇರಲಿಲ್ಲ. ಆದ್ರೆ ಮಾರ್ಚ್ 29ಕ್ಕೆ ಬುಕ್ಸ್ ತರೋದಾಗಿ ಹೇಳಿ ಹೊರಗಡೆ ಹೋದ ಆಕೆ ಮನೆಗೆ ವಾಪಸ್ ಬರಲೇ ಇಲ್ಲ. ಆಕೆ ಅಂದು ಮಧ್ಯಾಹ್ನ ಹೊರ ಹೋಗಿದ್ಲು. ಈಗ ಸಂಜೆ ಆಗಿ ರಾತ್ರಿ ಕೂಡ ಬಂದಾಗಿತ್ತು. ಆದ್ರೆ ಆಕೆ ವಾಪಸ್ ಬಂದಿರಲಿಲ್ಲ. ಮನೆಯವರೆಲ್ಲ ಆತಂಕಕ್ಕೆ ಒಳಗಾಗ್ತಾರೆ. ಈಗ ಇಡೀ ಫ್ಯಾಮಿಲಿ ಆಕೆನ ಹುಡುಕೋಕೆ ಶುರು ಮಾಡ್ತಾರೆ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಗೊತ್ತಿರೋರ್ಗೆಲ್ಲ ಕಾಲ್ ಮಾಡಿ ವಿಚಾರಿಸಲಾಗತ್ತೆ. ಆದ್ರೆ ಎಲ್ಲೂ ಆಕೆಯ ಸುಳಿವಿಲ್ಲ. ಈಗ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ ಮನೆಗೆ ವಾಪಸ್ ಬರ್ದೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಆ ಜಾಗದಲ್ಲಿ ಯಾರೇ ತಂದೆ ತಾಯಿ ಇದ್ರೂ ಆತಂಕಕ್ಕೆ ಒಳಗಾಗೋದು ಸಹಜ. ಇದೇ ಆತಂಕದಲ್ಲಿ ಆ ಹುಡುಗಿಯ ಪೋಷಕರು ಲಾಲ್ಪುರ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಆಕೆಯ ಸಂಪೂರ್ಣ ಡೀಟೇಲ್ಸ್ ನ ಪೊಲೀಸರಿಗೆ ಕೊಟ್ಟು ದಯವಿಟ್ಟು ಮಗಳನ್ನ ಹುಡುಕಿ ಕೊಡಿ ಅಂತ ಕೇಳ್ಕೋತಾರೆ. ಅದಕ್ಕೆ ಪೊಲೀಸರು, ತಲೆ ಕೆಡಿಸ್ಕೋಬೇಡಿ, ನಾವು ನಿಮ್ಮ ಮಗಳನ್ನ ಹುಡುಕಿ ನಿಮಗೆ ಒಪ್ಪಿಸ್ತೀವಿ, ಆರಾಮಾಗಿ ಮನೆಗೆ ಹೋಗಿ ಅಂತಾರೆ. ನಂತರ ಮಾರ್ಚ್ 30ರಿಂದ ಆ ಹುಡುಗಿಯ ಪೋಷಕರು ಆಕೆನ ಕಾಲೇಜ್ನಲ್ಲಿ ಆಕೆ ಹೋಗಿರಬಹುದಾದ ಎಲ್ಲಾ ಜಾಗಗಳಿಗೂ ಹೋಗಿ ಹುಡುಕ್ತಾರೆ. ಆದ್ರೆ ಆಕೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಪ್ರತಿದಿನ ಪೊಲೀಸ್ ಸ್ಟೇಷನ್ ನ ಬಾಗಿಲು ಬಡಿಯೋದು, ಮಗಳ ಮಿಸ್ಸಿಂಗ್ ಅಪ್ಡೇಟ್ ನ ಕೇಳೋದು, ವಾರಣಾಸಿಯ ಗಲ್ಲಿಗಳಲ್ಲಿ ಮಗಳಿಗಾಗಿ ಹುಡುಕೋದು, ಕೊನೆಗೆ ಸುಸ್ತಾಗಿ ಮನೆಗೆ ಬರೋದು, ಇದೇ ಅವರ ಕೆಲಸ. ಆದ್ರೆ ಪೊಲೀಸರು ಮಾತ್ರ ಆಕೆಯ ರಿಪೋರ್ಟ್ ನ ಸೀಟ್ ಕೆಳಗೆ ಹಾಕೊಂಡು ಹುಡುಕ್ತಿವಿ, ಭಯ ಪಡಬೇಡಿ ಅಂತ ಹೇಳಿ ಕುತ್ಕೊಂಡಿದ್ರು. ಮಾರ್ಚ್ 29ಕ್ಕೆ ಮಿಸ್ ಆದ ಹುಡುಗಿ ಬಡ ಕುಟುಂಬಕ್ಕೆ ಸೇರಿದಾಕೆ. ಮೀಡಿಯಾಗಳಲ್ಲಿ ಏನೊಂದು ನ್ಯೂಸ್ ಇಲ್ಲ, ಯಾಕೆಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಅಲ್ವೇ. ಸೊ ಹಾಗಾಗಿ ಪೊಲೀಸರು ಕೂಡ ಇಂಥ ಕೇಸ್ಗಳಲ್ಲಿ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದು ಇಲ್ಲ. ಪ್ರತಿದಿನ ಆ ಹುಡುಗಿಯ ಪೋಷಕರಿಗೆ ಭರವಸೆ ಕೊಟ್ಟು ಕಳಿಸೋ ಕೆಲಸ ಬಿಟ್ರೆ ಬೇರೆ ಏನು ಮಾಡ್ತಿರ್ಲಿಲ್ಲ. ನಂತರ ಏಪ್ರಿಲ್ 4
ಅಂದ್ರೆ ಹುಡುಗಿ ಕಾಣೆಯಾಗಿ 7 ದಿನಗಳ ನಂತರ ಆಕೆಯ ತಂದೆಯ ಫೋನ್ಗೆ ಒಂದು ಕಾಲ್ ಬರುತ್ತೆ. ಮೊದಲ ಬಾರಿ ಈ ಕೇಸ್ನಲ್ಲಿ ಪೊಲೀಸರಿಂದ ವಿಕ್ಟಿಮ್ನ ಮನೆಯವರಿಗೆ ಒಂದು ಕಾಲ್ ಬಂದಿತ್ತು. ಯಾಕೆಂದ್ರೆ ಕಳೆದ 6 ದಿನಗಳಲ್ಲಿ ಒಮ್ಮೆಯೂ ಪೊಲೀಸರು ಅವರ ಮನೆಗೆ ಹೋಗೋದಾಗ್ಲಿ ಅಥವಾ ಫೋನ್ ಮಾಡಿ ಅಪ್ಡೇಟ್ ಕೊಡೋದಾಗ್ಲಿ ಏನೊಂದು ಮಾಡಿರಲಿಲ್ಲ. ಕಾಲ್ ಮಾಡಿದ ಪೊಲೀಸರು ಹೇಳ್ತಾರೆ, ನೀವು ತಕ್ಷಣವೇ ಹೊರಟು ಸ್ಟೇಷನ್ಗೆ ಬನ್ನಿ, ನಾವು ನಿಮ್ಮ ಮಗಳನ್ನ ಹುಡುಕಿದ್ದೀವಿ ಅಂತ. ವಿಚಲಿತರಾದ ತಂದೆ ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾರೆ. ವಾರಣಾಸಿಯ ಲಾಲ್ಪುರ್ ಪೊಲೀಸ್ ಸ್ಟೇಷನ್ಗೆ ಬಂದ ಅವರು ತಮ್ಮ ಮಗಳು ಒಂದು ಕಡೆ ಕೂತ್ಕೊಂಡಿರೋದನ್ನ ನೋಡ್ತಾರೆ. ಆದ್ರೆ ಆಕೆಗೆ ಪ್ರಜ್ಞೆ ಇಲ್ಲ. ಆಕೆಯನ್ನು ನೋಡಿದ್ರೆ ಆಕೆ ಯಾವುದೋ ಒಂದು ತರಹದ ನಶೆಯಲ್ಲಿ ತೇಲ್ತಿರೋ ರೀತಿ ಕಾಣಿಸ್ತಿತ್ತು. ನಂತರ ಪೊಲೀಸರು ಆ ಹುಡುಗಿಯ ತಂದೆಯನ್ನ ಒಂದು ಕೋಣೆಯೊಳಗೆ ಕರೆಸಿ, ನೋಡಿ, ನಿಮ್ಮ ಮಗಳನ್ನ ಹುಡುಕಿ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಕೊನೆಗೂ ಹುಡುಕಿ ಆಗಿದೆ. ಆಕೆಯನ್ನ ನೋಡಿದ್ರೆ ಆಕೆ ಯಾವುದೋ ಮಾದಕ ವಸ್ತುಗಳನ್ನ ತಗೊಂಡಂಗಿದೆ, ಅದಕ್ಕೆ ಪ್ರಜ್ಞೆ ಇಲ್ಲ, ಎಲ್ಲವೂ ಸರಿ ಹೋಗುತ್ತೆ, ಈಗ ನೀವು ಆಕೆಯನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಪೊಲೀಸರು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ತಾರೆ. ನಂತರ ಆ ಹುಡುಗಿಯ ತಂದೆ ಆಕೆಯನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಕೊನೆಗೂ ಮಗಳು ಸಿಕ್ಕಿದ್ಲಲ್ಲ ಅನ್ನೋ ಖುಷಿ ಮನೆಯವರಿಗೆಲ್ಲ. ಮನೆಗೆ ಬಂದ ಮಗಳು ಅದೇ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇರ್ತಾಳೆ. ಆಗಾಗ ಎಚ್ಚರವಾದ್ರೂ ಯಾರೊಂದಿಗೂ ಮಾತಾಡ್ತಿರ್ಲಿಲ್ಲ. ಏನೋ ಒಂದು ರೀತಿಯ ಭಯ, ಆಗಾಗ ಕಿರುಚಾಟ. ಏಪ್ರಿಲ್ 4ಕ್ಕೆ ಆಕೆ ಮನೆಗೆ ಬಂದಿರ್ತಾಳೆ. ಏಪ್ರಿಲ್ 6ಕ್ಕೆ ಆಕೆ ನಿಧಾನವಾಗಿ ಕಣ್ಣು ಬಿಟ್ಟಿದ್ಲು. ಅಂದ್ರೆ ಮನೆಗೆ ಬಂದು 3 ದಿನಗಳಾದ್ರೂ ಆಕೆಗೆ ತಾನೆಲ್ಲಿದ್ದೀನಿ ಅನ್ನೋ ಪರಿವೆಯೇ ಇರಲಿಲ್ಲ. ಏಪ್ರಿಲ್ 6ಕ್ಕೆ ಆ ಹುಡುಗಿ ಎಚ್ಚರಗೊಂಡಾಗ ಮನೆಯಲ್ಲಿ ಎಲ್ರೂ ಇದ್ರು. ಅಪ್ಪ, ಅಮ್ಮ, ಅಣ್ಣ, ಕಸಿನ್, ಬ್ರದರ್, ಸಿಸ್ಟರ್ಸ್ ಎಲ್ರು. ಆದ್ರೆ ಆಕೆ ಮನೆಯಲ್ಲಿದ್ದ ಪುರುಷರನ್ನ ನೋಡಿದ ಕೂಡ್ಲೆ ಕಿರಿಚಾಡೋಕೆ ಶುರು ಮಾಡ್ತಾಳೆ, ಭಯ ಪಡೋಕೆ ಶುರು ಮಾಡ್ತಾಳೆ, ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಕೆ ಟ್ರೈ ಮಾಡ್ತಾಳೆ. ಅದೇ ಯಾರಾದ್ರೂ ಮಹಿಳೆಯರು ಪಕ್ಕಕ್ಕೆ ಬಂದ್ರೆ ಸ್ವಲ್ಪ ನಾರ್ಮಲ್ ಆಗ್ತಿದ್ಲು. ಆಕೆಯ ಈ ಬಿಹೇವಿಯರ್ ಎಲ್ಲರನ್ನು ಆಶ್ಚರ್ಯಕ್ಕೆ ತಳ್ಳಿತ್ತು. ನಂತರ ಆಕೆಯ ತಾಯಿ ಆಕೆಯನ್ನು ಕೂರಿಸ್ಕೊಂಡು ನಿಧಾನವಾಗಿ ಏನಾಯ್ತು ಅಂತ ಕೇಳ್ತಾರೆ. ಈಗ ಆ ಹುಡುಗಿ ಒಂದು ಕತೆ ಹೇಳ್ತಾಳೆ, ತನ್ನ 7 ದಿನಗಳ ಕ್ರೂರವಾದ ಕಥೆಯನ್ನ. ಆಕೆ ಹೇಳ್ತಾಳೆ, ನನಗೆ ಕಳೆದ 7 ದಿನಗಳಿಂದ ನನ್ನ ಮೇಲೆ ಏನೇನಾಯ್ತು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಆದ್ರೆ ಯಾವಾಗೆಲ್ಲ ನನಗೆ ಸ್ವಲ್ಪ ಪ್ರಜ್ಞೆ ಬರ್ತಿತ್ತೋ ಆಗೆಲ್ಲ ನನ್ನನ್ನ ಯಾರಾದ್ರೂ ಕಚ್ಚಿ ತಿಂತಿದ್ರು, ನನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ರು. ನನಗೆ ಚೂರು ಪ್ರಜ್ಞೆ ಬರ್ತಿದೆ ಅಂತ ಅವರಿಗೆ ತಿಳಿದ ತಕ್ಷಣವೇ ಅವರುಗಳು ನನಗೆ ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಪಿಸ್ತಿದ್ರು. ಅದಾದ ನಂತರ ಅವರು ನನ್ನ ಮೇಲೆ ಏನ್ ಮಾಡ್ತಿದ್ರು ಅಂತ ನಾನು ಹೇಗೆ ಹೇಳಿ. ಆದ್ರೆ ಪ್ರಜ್ಞೆ ಇದ್ದಾಗೆಲ್ಲ ನನ್ನ ಮೇಲೆ ಯಾರಾದ್ರೂ ಇರ್ತಿದ್ರು ಅಂತಾಳೆ. ಇದನ್ನು ಕೇಳಿದ ಪೋಷಕರಿಗೆ ಹೇಗೆ ಅನ್ನಿಸ್ಬೇಡ, ಅವರ ತಲೆ ಮೇಲೆ ಆಕಾಶನೇ ಕಳಚಿ ಬಿದ್ದಂತಾಗಿತ್ತು. ವೀಕ್ಷಕರೇ, ಆಕೆಯೊಂದಿಗೆ ಗುಂಪು ಅತ್ಯಾಚಾರ ಮಾಡಲಾಗಿತ್ತು. ಅದು ನಿರಂತರವಾಗಿ 6 ದಿನಗಳವರೆಗೆ. 7ನೇ ದಿನ ಆಕೆ ಸಿಕ್ಕಿದ್ದು. ಇಮಿಡಿಯೇಟ್ ಆಗಿ ಆಕೆಯ ತಂದೆ ಲಾಲ್ಪುರ್ನ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದು ಹೇಳ್ತಾರೆ, ಸರ್, ನೀವು ನನ್ನ ಮಗಳನ್ನೇನೋ ಹುಡುಕಿ ಕೊಟ್ರಿ, ಆದ್ರೆ ಆಕೆಯ ಮೇಲೆ ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ ಸರ್. ಆಕೆಯನ್ನ ಒಂದಲ್ಲ ಎರಡಲ್ಲ 23 ಜನ ಬಳಸಿಕೊಂಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ದಯವಿಟ್ಟು ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಒಂದು ರಿಟರ್ನ್ ಕಂಪ್ಲೇಂಟ್ ನ ಕೊಡ್ತಾರೆ. ಆ ಹುಡುಗಿಗೆ ನೆನಪಿದ್ದ ಹಾಗೆ ಆಕೆ ಕೊಟ್ಟಿದ್ದು ಟೋಟಲ್ 23 ಜನಗಳ ಕೌಂಟಿಂಗ್. ಅದರಲ್ಲಿ ಹಲವರ ಹೆಸರುಗಳನ್ನ ಆಕೆ ಕೊಡ್ತಾಳೆ. ಇನ್ನು ಕೆಲವರ ಹೆಸರು ಆಕೆಗೆ ಗೊತ್ತಿರಲಿಲ್ಲ. ಆದ್ರೆ ವೀಕ್ಷಕರೇ, ಇದರಲ್ಲಿ ವಿಪರ್ಯಾಸ ಏನು ಗೊತ್ತಾ? ಇಂಥ ಒಂದು ಘೋರ ಕ್ರೈಮ್ ನಡೆದಿದ್ರು ವಾರಣಾಸಿಯ ಪೊಲೀಸರು ಈಗ್ಲೂ ಈ ಕೇಸ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅದೇ ಏನಾದ್ರೂ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದಿದ್ರೆ, ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಷಯ ಸ್ಫೋಟಗೊಂಡಿದ್ರೆ ಮೇ ಬಿ ಇಡೀ ಸ್ಟೇಷನ್ನೇ ಸಸ್ಪೆಂಡ್ ಆಗಿ ಹೋಗ್ತಿತ್ತು. ಆದ್ರೆ ಇಲ್ಲಿ ಇಷ್ಟೆಲ್ಲ ಗೊತ್ತಾದ ಮೇಲೂ ಏನೂ ಆಕ್ಷನ್ ತಗೋತಿಲ್ಲ. ಅಂದ್ರೆ ಒಂದು ಹುಡುಗಿಯೊಂದಿಗೆ 6ರಿಂದ 7 ದಿನ 23 ರಾಕ್ಷಸರು ಒಬ್ಬರಾದ ನಂತರ ಒಬ್ಬರಂತೆ ಆಕೆಯನ್ನ ಹಾಳು ಮಾಡಿದ್ರೆ ವಾರಣಾಸಿಯ ಪೊಲೀಸರಿಗೆ ಇದರಲ್ಲಿ ಏನು ಕೇಸೇ ಕಾಣಿಸ್ತಿಲ್ಲ. ಇದೆಂತ ವಿಪರ್ಯಾಸನೋ ದೇವರಿಗೆ ಗೊತ್ತು. ನಂತರ ಯಾವಾಗ ಪಾಪ ಹುಡುಗಿಯ ತಂದೆ ಮೀಡಿಯಾಗಳ ಮುಂದೆ ಬಂದು 23 ಹುಡುಗರ ಸಂಖ್ಯೆಯನ್ನ ಹೇಳ್ತಾರೋ ಆಗ ಪೊಲೀಸರು ತಮ್ಮ ಕುರ್ಚಿಯಿಂದ ಹೇಳ್ತಾರೆ. ಎದ್ದ ಮೇಲಾದ್ರೂ ಏನಾದ್ರೂ ಆಕ್ಷನ್ ತಗೋತಾರಾ? ಇಲ್ಲ. ತಮ್ಮ ಪಾಡಿಗೆ ತಾವು ಏನೋ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ಕಂಪ್ಲೀಟ್ ಆಗಿ ಈ ಕೇಸ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆಗಲೇ ಏಪ್ರಿಲ್ 12ಕ್ಕೆ ಪ್ರಧಾನಮಂತ್ರಿಗಳು ವಾರಣಾಸಿಗೆ ಬರ್ತಾರೆ. ಯಾವಾಗ ಮೋದಿಯವರೇ ಖುದ್ದಾಗಿ ಕಮಿಷನರ್ನನ್ನ ಈ ಕೇಸ್ನ ಬಗ್ಗೆ ಅಪ್ಡೇಟ್ ಕೇಳ್ತಾರೋ ಆಗ ಮೇ ಬಿ ಮೊದಲ ಬಾರಿಗೆ ವಾರಣಾಸಿ ಪೊಲೀಸರಿಗೆ ಅನ್ಸುತ್ತೆ ಈ ಕೇಸ್ನ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಯಾಕೆಂದ್ರೆ ಈ ಕೇಸ್ನ ಬಗ್ಗೆ ಖುದ್ದು ಪ್ರಧಾನಮಂತ್ರಿಗಳೇ ವಿಚಾರಿಸ್ತಿದ್ದಾರೆ ಅಂತ. ವೀಕ್ಷಕರೇ, ನೀವೇ ಒಮ್ಮೆ ಯೋಚಿಸಿ, ದೇಶದ ಪ್ರಧಾನಿ ಏನಾದ್ರೂ ಅಲ್ಲಿಗೆ ಬಂದು ಈ ಕೇಸ್ನ ಅಪ್ಡೇಟ್ ಕೇಳದೆ ಇದ್ದಿದ್ರೆ ಏನಾಗ್ತಿತ್ತು ಅಂತ. ಆ ಹುಡುಗಿಗೆ ಏನಾಯ್ತು, ಹೇಗೆ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋಕೆ ಮುಂಚೆ ನಿಮಗೆ ನಾನು ಈ ಕೇಸ್ನಲ್ಲಿ
ಪೊಲೀಸರು ಮಾಡಿರೋ ನೆಗ್ಲಿಜೆನ್ಸೀಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಪೊಲೀಸರು ಹೇಳ್ತಾರೆ, ಮಾರ್ಚ್ 29ಕ್ಕೆ ಮನೆಯಿಂದ ಮಿಸ್ಸಿಂಗ್ ಆದ ಹುಡುಗಿ ಏಪ್ರಿಲ್ 4ಕ್ಕೆ ರೋಡ್ ಸೈಡ್ ನಲ್ಲಿ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಸಿಕ್ಕಿದ್ಲು ಅಂತ. ಆಕೆಯ ಬಟ್ಟೆ ಎಲ್ಲ ಹರಿದ ಸ್ಥಿತಿಯಲ್ಲಿತ್ತು. ನಂತರ ಆಕೆಯನ್ನ ಸ್ಟೇಷನ್ಗೆ ತಂದು ಆಲ್ರೆಡಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಆಕೆಯ ಫೋಟೋ ಪೊಲೀಸರ ಬಳಿ ಇದ್ದಿದ್ದರಿಂದ ತಕ್ಷಣ ಆಕೆಯ ತಂದೆಗೆ ಫೋನ್ ಮಾಡಿ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿ ಕಳುಹಿಸಿಕೊಡ್ತಾರೆ. ಆದ್ರೆ ಪೊಲೀಸರು ಬೇಸಿಕ್ ಆಗಿ ಮಾಡಬೇಕಾದ ಕೆಲಸನೂ ಮಾಡಿರಲಿಲ್ಲ. ಆ ಹುಡುಗಿಯ ಮೆಡಿಕಲ್ ಎಕ್ಸಾಮಿನೇಷನ್. ಒಂದು ಹುಡುಗಿ ಕಳೆದ 7 ದಿನಗಳಿಂದ ಕಾಣಿಸ್ತಿಲ್ಲ. ಅದು ಅಲ್ಲದೆ ಆಕೆ ಯಾವುದೋ ಹೋಟೆಲ್ನಲ್ಲೋ ಯಾರದೋ ಮನೆಯಲ್ಲೋ ಸಿಕ್ಕಿರಲಿಲ್ಲ. ರೋಡ್ ಸೈಡ್ ನಲ್ಲಿ ಸಿಕ್ಕಿದ್ದಾಳೆ ಅಂದ್ರೆ ಅದು ಕೂಡ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ. ಎಂತಹ ಪೊಲೀಸ್ ಆದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇರೋರು ಫಸ್ಟ್ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಎಕ್ಸಾಮಿನ್ ಮಾಡಿಸ್ತಾರೆ. ಆದ್ರೆ ವಾರಣಾಸಿಯ ಪೊಲೀಸರು ಅದನ್ನೂ ಕೂಡ ಮಾಡೇ ಇರಲಿಲ್ಲ. ಏಪ್ರಿಲ್ 6ಕ್ಕೆ ಆ ಹುಡುಗಿಯ ತಂದೆ ಬಂದು 23 ಹುಡುಗರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದಾಗ ಪೊಲೀಸರು 5-6 ಜನರನ್ನ ಹಿಡಿತಾರೆ. ಆದ್ರೆ ಅವರ ಯಾರ DNA ಟೆಸ್ಟಿಂಗ್ ಕೂಡ ಮಾಡಿಸೋದೇ ಇಲ್ಲ. ಈಗಿನ ಕಾಲಘಟ್ಟದಲ್ಲಿ ಇಂತಹ ಅತ್ಯಾಚಾರ ಪ್ರಕರಣಗಳಲ್ಲಿ DNA ಟೆಸ್ಟಿಂಗ್ ಒಂದು ಬೇಸಿಕ್ ಕ್ರೈಟೀರಿಯಾ. ಅಪರಾಧಿಗಳಿಗೆ ನಿಜವಾಗ್ಲೂ ಶಿಕ್ಷೆ ಕೊಡಿಸಬೇಕು ಅಂದ್ರೆ ಮೊದಲಿಗೆ ವಿಕ್ಟಿಮ್ ಹಾಗೂ ಅಕ್ಯೂಸ್ಡ್ ಇಬ್ಬರ DNA ಸ್ಯಾಂಪಲ್ಸ್ ತಗೊಂಡು ಮ್ಯಾಚ್ ಮಾಡಿದ್ರೆ ಪ್ರಪಂಚದ ಯಾವುದೇ ನ್ಯಾಯಾಲಯ ಆ DNA ಸ್ಯಾಂಪಲ್ಸ್ ಮ್ಯಾಚ್ ಆದ ನಂತರ ಅದನ್ನ ಅಲ್ಲಗೆಳೆಯೋ ಪ್ರಶ್ನೆನೇ ಇಲ್ಲ. ಇದರ ಮುಂದೆ ಯಾವುದೇ ವಿಟ್ನೆಸ್ ಆಗ್ಲಿ, ಸಾಕ್ಷಿ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇವೆಲ್ಲ ಬಹಳನೇ ಸಣ್ಣದು. ಒಂದು DNA ಪ್ರೂಫ್ ಸಾಕು ಒಂದು ಕೇಸ್ನ ಕೊನೆ ಮುಟ್ಟಿಸೋಕೆ. ಆದ್ರೆ ವಾರಣಾಸಿಯ ಪೊಲೀಸರು DNA ಸ್ಯಾಂಪಲ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಇಂಥ ಪೊಲೀಸರಿಂದ ಏನನ್ನ ಅಪೇಕ್ಷಿಸಬಹುದೋ ಗೊತ್ತಿಲ್ಲ. ಈಗ ಆ ಹುಡುಗಿಯ ಕತೆಗೆ ಬರೋದಾದ್ರೆ, ಆಕೆ ಮಾರ್ಚ್ 29ಕ್ಕೆ ಬುಕ್ಸ್ ತಗೊಳಕ್ಕೆ ಅಂತ ಮನೆಯಿಂದ ಹೊರ ಬಂದಿದ್ಲು. ಯಾವಾಗ ಆಕೆ ಬುಕ್ಸ್ ತಗೊಂಡು ಮನೆ ಕಡೆಗೆ ವಾಪಸ್ ಬರ್ತಿದ್ಲೋ ಆಗ ಆಕೆಯ ಒಬ್ಬ ಹಳೆಯ ಫ್ರೆಂಡ್ ಸಿಗ್ತಾನೆ. ಆತನ ಹೆಸರು ರಾಜ್ ವಿಶ್ವಕರ್ಮ. ಇಬ್ಬರು ಸೇರಿ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ನಂತರ ರಾಜ್ ವಿಶ್ವಕರ್ಮ ಆಕೆನ ಕೆಫೆಗೆ ಹೋಗೋಣ ಬಾ ಅಂತ ಕರೀತಾನೆ. ಆಕೆ ಕೂಡ ಫ್ರೆಂಡ್ ಅಲ್ವಾ, ಬಹಳನೇ ವರ್ಷಗಳ ಪರಿಚಯ ಬೇರೆ. ಸೊ ಹಿಂದೂ ಮುಂದೆ ಯೋಚಿಸದೆ ಆತನೊಂದಿಗೆ ಆತನ ಬೈಕ್ ನಲ್ಲೇ ಒಂದು ಕೆಫೆಗೆ ಹೋಗ್ತಾಳೆ. ಇಲ್ಲಿಂದ ಮುಂದೆ ಆಕೆಗೆ ಏನೊಂದು ನೆನಪಿಲ್ಲ. ಆಕೆಗೆ ಪ್ರಜ್ಞೆ ಬಂದಾಗೆಲ್ಲ ಅಲ್ಲಿ ರಾಜ್ ವಿಶ್ವಕರ್ಮ ಇರಲಿಲ್ಲ. ಬದಲಿಗೆ ಬೇರೆ ಬೇರೆ ಹುಡುಗರು ಆಕೆಯ ಪಕ್ಕ ಇರ್ತಿದ್ರು. ಆಕೆಗೆ ಅವರ್ಯಾರು ಅಂತ ಗೊತ್ತಿತ್ತು. ಆ 23 ಜನಗಳಲ್ಲಿ ಬಹಳಷ್ಟು ಜನ ಆಕೆಯ ಕಾಲೇಜ್ನಲ್ಲೇ ಫ್ರೆಂಡ್ಸ್ಗಳು ಮತ್ತು ಕೆಲವರು ಆಕೆಯ ಮನೆಯ ಹತ್ತಿರ ಇರೋ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು. ಪೊಲೀಸರು ಆಕೆಯ ಸ್ಟೇಟ್ಮೆಂಟ್ ನ ತಗೊಂಡು ಪ್ರಧಾನ ಮಂತ್ರಿಗಳ ಇಂಟರ್ಫಿಯರೆನ್ಸ್ ನ ನಂತರ ಮೊದಲಿಗೆ ಈ ರಾಜ್ ವಿಶ್ವಕರ್ಮನನ್ನ ಅರೆಸ್ಟ್ ಮಾಡ್ತಾರೆ. ವೀಕ್ಷಕರೇ, ನಿಮಗೆ ಇದೊಂದು ಭಯಾನಕ ಅತ್ಯಾಚಾರದ ಕೇಸ್ ಆಗಿ ಕಾಣಿಸ್ತಿರಬಹುದು. ಆದ್ರೆ ನಾನು ನಿಮಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ವಿಷಯಗಳನ್ನ ಹೇಳ್ತಾ ಹೋದಾಗ ನಿಮ್ಮ ಬಾಯ ಮೇಲೆ ನೀವೇ ಬೆರಳಿಡ್ಕೋತೀರಾ. ಅಷ್ಟೊಂದು ಭಯಾನಕವಾಗಿದೆ ಈ ಪ್ರಕರಣ. ಯಾವಾಗ ಪೊಲೀಸರು ರಾಜ್ ವಿಶ್ವಕರ್ಮನನ್ನ ಅರೆಸ್ಟ್ ಮಾಡ್ತಾರೋ ಆಗ ಇಡೀ ವಾರಣಾಸಿಯಲ್ಲಿ ನಡೀತಿರೋ ಒಂದು ರಾಕೆಟ್ ಬೆಳಕಿಗೆ ಬರುತ್ತೆ. ಅದರ ಕಿಂಗ್ ಪಿನ್ ಈ ಅನ್ಮೋಲ್ ಗುಪ್ತಾ. ಈ ಅನ್ಮೋಲ್ ಗುಪ್ತಾ ಒಂದು ಕಾಂಟಿನೆಂಟಲ್ ಕೆಫೆ ನಡೆಸ್ತಾನೆ. ಹಾಗೆ 2 ಮಾಲ್ಗಳಲ್ಲಿ ಇವನದೇ ಶಾಪ್ ಇದೆ. ಅದೊಂದು ಹುಕ್ಕಾ ಕೆಫೆ. ಇದು ಅನ್ಮೋಲ್ ಗುಪ್ತಾ ಪ್ರಪಂಚದ ಮುಂದೆ ತಾನು ಏನು ಮಾಡ್ತಿದ್ದೀನಿ ಅಂತ ತಿಳಿಸೋಕೆ ಇರೋ ಬಿಸ್ನೆಸ್ಗಳು. ಆದ್ರೆ ನಿಜವಾಗ್ಲೂ ಈತನ ವೃತ್ತಿಯೇ ಬೇರೆ. ಈತ ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನ ಮಾಡಿ ಅದನ್ನ ಬೇರೆ ಬೇರೆ ವೆಬ್ಸೈಟ್ ಗಳಿಗೆ ಮಾರಾಟ ಮಾಡ್ತಾನೆ. ಅದಕ್ಕಾಗಿ ತನ್ನದೇ ಒಂದು ಸರ್ಕಲ್ ನ ಕೂಡ ಕಟ್ಕೊಂಡಿದ್ದಾನೆ. ಅದೇ ಸರ್ಕಲ್ ನಲ್ಲಿ ಆತನ ಫ್ರೆಂಡ್ ಆಗಿ ಇರೋನೆ ಈ ರಾಜ್ ವಿಶ್ವಕರ್ಮ. ಈತ ಅನ್ಮೋಲ್ ಗುಪ್ತನಿಂದ ಬಹಳಷ್ಟು ಹಣವನ್ನ ಸಾಲವಾಗಿ ಪಡೆದಿದ್ದ. ಆದ್ರೆ ವಾಪಸ್ ಕೊಡಕ್ಕಾಗಿರಲಿಲ್ಲ. ಆಗ ಅನ್ಮೋಲ್ ಗುಪ್ತಾ ಹೇಳ್ತಾನೆ, ನಿನ್ನಿಂದ ಹಣ ವಾಪಸ್ ಕೊಡಕ್ಕಾಗಿಲ್ಲ ಅಂದ್ರೆ ಯಾವ್ದಾದ್ರು ಹುಡುಗಿನ ಕರ್ಕೊಂಡು ಬಾ, ನಾವು ನನ್ನ ಕೆಫೆಯಲ್ಲಿ ಆಕೆಯ ವಿಡಿಯೋ ಮಾಡ್ತೀವಿ, ನಂತರ ಅದನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿ ಬರುವಂತಹ ಹಣದಲ್ಲಿ ನಿನ್ನ ಸಾಲವನ್ನ ವಜಾ ಮಾಡ್ತೀನಿ ಅಂತಾನೆ. ಈ ಅನ್ಮೋಲ್ ಗುಪ್ತಾ ಬಹಳಷ್ಟು ವರ್ಷಗಳಿಂದ ಈ ಕೆಲಸನ ಮಾಡ್ಕೊಂಡೇ ಬರ್ತಿದ್ದ. 2020ರಲ್ಲಿ ಕೂಡ ಈತನ ಮೇಲೆ ಕೇಸ್ ಬಿದ್ದಿತ್ತು. ಆದ್ರೆ ಏನೂ ಮಾಡಕ್ಕಾಗಿರಲಿಲ್ಲ ಪೊಲೀಸರಿಂದ. ಈಗ ರಾಜ್ ವಿಶ್ವಕರ್ಮ ಆ ಹುಡುಗಿನ ಕರ್ಕೊಂಡು ಬಂದು ತನ್ನ ಸಾಲವನ್ನೇನೋ ತೀರಿಸ್ತಾನೆ. ನಂತರ ಆತನ 2 ಗೆಳೆಯರು ಕೂಡ ಆ ಹುಡುಗಿನ ಅತ್ಯಾಚಾರ ಮಾಡ್ತಾರೆ. ಆಕೆಗೆ ಪ್ರಜ್ಞೆ ಇರಲಿಲ್ಲ, ಯಾಕೆಂದ್ರೆ ಆಕೆಗೆ ಮಾದಕ ವಸ್ತುಗಳನ್ನ ಕೊಡಲಾಗ್ತಿತ್ತು. ಹೀಗೆ ಒಂದು ಜಾಗದಿಂದ ಶುರುವಾದ ಈ ಪೈಶಾಚಿಕ ಕೃತ್ಯ ನಂತರ ವಾರಣಾಸಿಯ ಹಲವಾರು ಕೆಫೆಗಳಿಗೆ ಆಕೆನ ಕರ್ಕೊಂಡು ಹೋಗ್ತಾರೆ, ಹೋಟೆಲ್ಗಳಿಗೆ ಕರ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ರೂಮ್ಗಳಿಗೆ ಅಂತ ಹೇಳಿ ಮಾರ್ಚ್ 29ರಿಂದ ಏಪ್ರಿಲ್ 3ರ ತನಕ ಆಕೆನ ಬೇರೆ ಬೇರೆ ಕಡೆಗಳಿಗೆ ಸಾಗಿಸಲಾಗ್ತಿತ್ತು. ಈ ಸಮಯದಲ್ಲಿ ಟೋಟಲ್ ಆಗಿ 23 ಜನ ಆಕೆನ ಒಬ್ಬರಾದ ನಂತರ ಒಬ್ಬರಂತೆ. ವೀಕ್ಷಕರೇ,
ಮಾರ್ಚ್ 29ಕ್ಕೆ ಆ ಹುಡುಗಿಯ ತಂದೆ ಪೊಲೀಸರಿಗೆ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ತಾರೆ. ಆ ಪಾಪಿಗಳು ಆಕೆನ ಇಡೀ ವಾರಣಾಸಿಯ ಬೀದಿ ಬೀದಿಗಳಲ್ಲಿ ಸುತ್ತಾಡಿಸ್ತಾ ಅತ್ಯಾಚಾರ ಮಾಡ್ತಿದ್ರೆ ಅದೇ ವಾರಣಾಸಿಯ ಪೊಲೀಸರಿಗೆ ಏನೊಂದು ಸುಳಿವಿಲ್ಲ. ಈಗ ಪೊಲೀಸರು ಒಬ್ಬೊಬ್ಬರಂತೆ ಎಲ್ಲರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇದರ ಕಿಂಗ್ ಪಿನ್ ಅಥವಾ ಮಾಸ್ಟರ್ ಮೈಂಡ್ ಅನ್ಮೋಲ್ ಗುಪ್ತಾ, ಈತನ ಫ್ರೆಂಡ್ ರಾಜ್ ವಿಶ್ವಕರ್ಮ, ನೆಕ್ಸ್ಟ್ ಸೊಹೇಲ್ ಖಾನ್, ಈತ ಕೂಡ ಆಕೆಯ ಕ್ಲಾಸ್ಮೇಟ್ ಕಮ್ ಗೆಳೆಯ. ಈತನ ಕೆಲಸ ಹುಡುಗಿಯರನ್ನ ಕೆಫೆಗೆ ಕರ್ಕೊಂಡು ಬರೋದು, ಜ್ಯೂಸ್ ನಲ್ಲಿ ಏನಾದ್ರೂ ಹಾಕಿ ಕೊಡೋದು. ಸಾಜಿದ್ ಗುಲಾಮ್, ಈತನ ತಂದೆಯದೊಂದು ಸ್ಯಾರಿ ಅಂಗಡಿ ಇದೆ, ಈತ ಕೂಡ ಅನ್ಮೋಲ್ ಗುಪ್ತನ ಏಜೆಂಟ್. ಆಯುಷ್ ಸಿಂಗ್, ಈತ ಮೆಕ್ಯಾನಿಕಲ್ ಇಂಜಿನಿಯರ್. ತನ್ವೀರ್ ಉರ್ಫ್ ಸಮೀರ್, ಈತ ಒಬ್ಬ ಕಾರ್ ಮೆಕ್ಯಾನಿಕ್. ಆದ್ರೆ ಈತನ ನಿಜವಾದ ಇನ್ಕಮ್ ಈ ಅನ್ಮೋಲ್ ಗುಪ್ತನ ರಾಕೆಟ್ ನಿಂದಲೇ ಬರ್ತಿತ್ತು. ಇಮ್ರಾನ್, ಈತ 12th ವರೆಗೂ ಓದಿದಾನೆ. ಈತನ ಕೆಲಸ ಹುಡುಗಿಯ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಅಂದ್ರೆ ಕ್ಯಾಮರಾಮ್ಯಾನ್ ನ ಕೆಲಸ. ಡ್ಯಾನಿಶ್ ಅಲಿ, ಈತನಿಗಿನ್ನು 20 ವರ್ಷ. ಈತನ ಕೆಲಸ ಸೋಷಿಯಲ್ ಮೀಡಿಯಾಗಳಲ್ಲಿ ಚಾಟಿಂಗ್ ಮಾಡೋದು, ಹುಡುಗಿಯರನ್ನ ಬಲೆಗೆ ಬೀಳಿಸಿಕೊಳ್ಳೋದು. ಈತನ ಮೊಬೈಲ್ ನಲ್ಲಿ 18ಕ್ಕೂ ಅಧಿಕ ಹುಡುಗಿಯರ ಫೋಟೋ ಹಾಗೂ ವಿಡಿಯೋಗಳು ಸಿಕ್ಕಿವೆ. ಶಬ್ಬೀರ್ ಆಲಂ, ಈತ ವಾರಣಾಸಿಯ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಈವರೆಗೆ ಈ ಕೇಸ್ನಲ್ಲಿ ನಾನು ವಿಡಿಯೋ ಮಾಡುವಾಗ ಟೋಟಲ್ ಆಗಿ 11 ಹುಡುಗರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು 12 ಜನರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. ವೀಕ್ಷಕರೇ, ಬಿಕಾಸ್ ಈಗ ಈ ಕೇಸ್ ಒಂದು ಹೈ ಪ್ರೊಫೈಲ್ ಆಗಿದೆ, ಪ್ರಧಾನ ಮಂತ್ರಿಗಳೇ ಅಪ್ಡೇಟ್ ಕೇಳ್ತಿದ್ದಾರೆ ಅಂತ ಗೊತ್ತಾದಾಗ ಇವರೆಲ್ಲರ DNA ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಜೊತೆಗೆ ಹೇಳಲಾಗ್ತಿದೆ ಇದೊಂದು ಬಹಳನೇ ದೊಡ್ಡ ರಾಕೆಟ್. ಬೇರೆ ಬೇರೆ ರಿಪೋರ್ಟ್ ಗಳ ಪ್ರಕಾರ ಈ ಕಿಂಗ್ ಪಿನ್ ಅನ್ಮೋಲ್ ಗುಪ್ತನ ಮೊಬೈಲ್ ನಲ್ಲಿ 4,000ಕ್ಕೂ ಅಧಿಕ ಫೋಟೋಗಳು ಹಾಗೂ ವಿಡಿಯೋಗಳು ಸಿಕ್ಕಿವೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಅವರ ಮೇನ್ ಟಾರ್ಗೆಟ್ ವಾರಣಾಸಿಯಲ್ಲಿ ಕಾಲೇಜ್ಗೆ ಹೋಗ್ತಿರೋ ವಿದ್ಯಾರ್ಥಿನಿಯರೇ. ಆದ್ರೆ ವಾರಣಾಸಿಯ ಪೊಲೀಸರಿಗೆ ಇದರ ಬಗ್ಗೆ ಐಡಿಯಾನೇ ಇಲ್ಲ. ಮಾಡಬೇಕಾದ ಬೇಸಿಕ್ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ನು ಕೂಡ ಮಾಡ್ತಿಲ್ಲ. ಜಸ್ಟ್ ಹಣಕ್ಕಾಗಿ ಅದೆಷ್ಟು ಹೆಣ್ಣು ಮಕ್ಕಳ ಜೀವನನ ಹಾಳು ಮಾಡಿ ಹಾಕಿದ್ದಾರೆ ಅಂತ ಒಮ್ಮೆ ಊಹಿಸಿಕೊಂಡ್ರೆ ಮೈ ಎಲ್ಲ ಜುಮ್ ಅನ್ಸುತ್ತೆ. ಒಂದು ಕೊಲೆ ಆದ್ರೆ ಆತ ಅಥವಾ ಆಕೆ ಒಮ್ಮೆ ಸತ್ತು ಹೋಗ್ತಾರೆ. ಆದ್ರೆ ಯಾವ ಮಹಿಳೆಯನ್ನ ಅತ್ಯಾಚಾರ ಮಾಡಲಾಗುತ್ತಲ್ಲ, ಆಕೆ ಜೀವಂತವಾಗಿರೋವರೆಗೂ ಪ್ರತಿದಿನ ಸಾಯ್ತಾಳೆ. ಈ ಕೇಸ್ನಲ್ಲಿ ಆ ಹುಡುಗಿಗೆ ಹೆಪಟೈಟಿಸ್, ಜಾಂಡೀಸ್ ಕೂಡ ಇತ್ತು ಅನ್ನಲಾಗ್ತಿದೆ. ಅಂದ್ರೆ ಆಕೆಗೆ ಆರೋಗ್ಯ ಕೂಡ ಸರಿ ಇರಲಿಲ್ಲ. ಅಂತದ್ರಲ್ಲಿ ಆಕೆ 6 ದಿನ ಈ ರಾಕ್ಷಸರನ್ನ ಹೇಗೆ ಸಹಿಸಿಕೊಂಡು ಬದುಕಿದ್ದಾಳೆ ಅಂತ ಊಹಿಸಲು ಸಾಧ್ಯವಿಲ್ಲ. ಸೊ ಕೊನೆಯದಾಗಿ ಉಳಿದ ಅಪರಾಧಿಗಳನ್ನ ಬೇಗನೆ ಹಿಡಿದು ಎಲ್ಲರಿಗೂ ಕಠಿಣಾತಿ ಕಠಿಣ ಶಿಕ್ಷೆ ಆಗ್ಬೇಕು. ಇಂಥವರಿಗೆಲ್ಲ ಅನುಕಂಪ ತೋರಿಸಲೇಬಾರ್ದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.